ನಮಸ್ಕಾರ ವೀಕ್ಷಕರೇ. ರತ್ನಗರ್ಭ ಭಾರತ ಜಗತ್ತಿಗೆ ಕೊಟ್ಟಂತಹ ಶ್ರೇಷ್ಠ ಕೊಡುಗೆಗಳಲ್ಲಿ ಅದ್ಭುತವಾದಂತಹ ಯೋಗ ಕೂಡ ಒಂದು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವಸಂಸ್ಥೆಯಲ್ಲಿ ಈ ಭಾರತೀಯ ಯೋಗಕ್ಕೊಂದು ವಿಶ್ವ ದರ್ಜೆಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಯಾವಾಗ ಮಾತನಾಡಿದ್ರೋ ಅದಕ್ಕೆ ಇಡೀ ಜಗತ್ತು ಬೆಲೆ ಕೊಟ್ಟು ಜೂನ್ 21ನೇ ತಾರೀಕು ಪ್ರತಿ ವರ್ಷ ಜಗತ್ತಿನ 150ಕ್ಕೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಬರ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಯೋಗದ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಸ್ಯ ರತ್ನಾಡ್ಯಾಂ ವಂದೇ ಭಾರತ ಮಾತರಂ. ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಪತಂಜಲಿ ಯೋಗ ಕೇಂದ್ರದ ಯೋಗ ಗುರುಗಳಾದಂತಹ ಶ್ರೀಯುತ ಪ್ರಕಾಶ್ ಗುರೂಜಿಯವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಜೈ ಗುರುದೇವ್. ಜೈ ಗುರುದೇವ್. ಗುರುಜಿ, ಈ ಯೋಗ ಅನ್ನುವಂತಹ ಪದವನ್ನು ಕೇಳಿದರೆ ಸಂತೋಷ ಆಗುತ್ತೆ. ಯಾರಿಗೆ ಯೋಗ ಬೇಡ ಹೇಳಿ? ಪ್ರತಿಯೊಬ್ಬರಿಗೂ ಯೋಗ ಬೇಕು. ಅದು ಭೌತಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಆರ್ಥಿಕವಾಗಿ ಇರ್ಬೋದು, ದೈಹಿಕವಾಗಿ ಇರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಯೋಗ ಇರಲೇಬೇಕು. ಕೆಲವ್ರು ಮಾತನಾಡ್ತಾ ಹೇಳ್ತಾರಲ್ಲ, ಏನು ಯೋಗ ಅನ್ರಿ ಅವನು ಅಂತೇಳಿ. ಹಾಗೆ ಏನು ಗುರುಜಿ ಹಾಗಿದ್ರೆ ಈ ಯೋಗ ಅಂದ್ರೆ ಏನು? ಗುರು ಪ್ರಾರ್ಥನೆ ಮಾಡಿ ನಂತರ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಎಲ್ಲ ಗುರು ಪರಂಪರೆಯ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯೋಗ ಅಂತಕ್ಕಂಥದ್ದು ನಿಜವಾಗಲೂ ನೀವು ಹೇಳಿದ ಹಾಗೆ ಎಲ್ಲರೂ ಹೇಳ್ತಾರೆ, ಅವನಿಗೆ ಕಾರ್ ತಗೊಳ್ಳೋ ಯೋಗ ಇರಲಿಲ್ಲ, ಯೋಗ ಆಯಿತು ಅಂತೇಳಿ. ಅಂದರೆ ಯಾವುದು ತನಗೆ ಸಿದ್ಧಿಸಿದಲ್ಲೋ ಅದು ಸಿದ್ಧಿಯಾಗುತ್ತೋ ಅದನ್ನು ಯೋಗ ಅಂತ ಕರೀತಾರೆ. ಅದರಲ್ಲಿ ಈ ಯೋಗ ಅಂತಕ್ಕಂಥದ್ದು ಒಂದು ಇರತಕ್ಕಂಥದ್ದು. ಈ ಯೋಗ ಎಲ್ರಿಗೂ ಸಿಗೋದಿಲ್ಲ. ಈಗ ನೋಡಿ, ನಾವಿಲ್ಲಿ ಸುಮಾರು 20 ವರ್ಷದಿಂದ ಈ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ಕೇವಲ 1000 ಜನ ಮಾತ್ರ ಕಲ್ತಿರ್ತಕ್ಕಂಥದ್ದು, ಅವರ ಆರೋಗ್ಯವನ್ನು ಕಾಪಾಡಿಕೊಂಡಿರೋದು. ಆ 1000 ಜನಕ್ಕೆ ಮಾತ್ರ ಯೋಗ ಇರೋದರಿಂದ ಅವರು ಹುಡುಕಿಕೊಂಡು ಇಲ್ಲಿಗೆ ಬಂದು ಯೋಗವನ್ನು ಕಲ್ತಿದ್ದಾರೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಭಾರತ ಜಗತ್ತಿಗೆ ಏನಾದರೂ ಕೊಟ್ಟಿದೆ ಅಂತಂದರೆ ಅದು ಶಾಶ್ವತವಾಗಿರುವಂಥದ್ದನ್ನು ಮಾತ್ರ ಕೊಟ್ಟಿರುವಂಥದ್ದು. ಅದರಲ್ಲಿ ಆಯುರ್ವೇದ ಇರ್ಬೋದು, ನಮ್ಮ ವೇದ ಉಪನಿಷತ್ತುಗಳಿರ್ಬೋದು, ಹಾಗೆಯೇ ಯೋಗ ಕೂಡ. ಹಿಂದೆ ಎಲ್ಲ ಈ ಯೋಗವನ್ನು ಯಾರು ಮಾಡ್ತಾರೋ ಅವ್ರನ್ನ ಒಂದು ಮೂಲೆ ಗುಂಪು ಮಾಡುವಂತಹ ವ್ಯವಸ್ಥೆ ನಡೀತಾ ಇತ್ತು. ಅಂದರೆ ಯಾರೋ ಒಂದು ಮತದವರು ಮಾತ್ರ ಯೋಗ ಮಾಡಬೇಕು, ಎಲ್ಲರೂ ಮಾಡಬಾರ್ದು, ಈ ಥರದ್ದೆಲ್ಲ ಕೆಲವೊಂದು ಪರಿಕಲ್ಪನೆಗಳು ನಮ್ಮಲ್ಲಿ ಬಂದ್ಬಿಟ್ಟಿತ್ತು. ಆದರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಜಗತ್ತಿನ 100 ದೇಶಗಳು ಈ 21ನೇ ತಾರೀಕು ಯೋಗವನ್ನು ಆಚರಿಸುತ್ತೆ. ಏನು ಗುರುಜಿ ಈ ಯೋಗದ ಪ್ರಾಮುಖ್ಯತೆ ಏನು? ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿನ ಸ್ಥಿತಿ ಸ್ಥಿಮಿತಕ್ಕೆ ಬರುತ್ತೆ. ಹಾಗಾಗಿ ಯೋಗದಲ್ಲಿ ಏನು ಇಲ್ಲ ಅನ್ನೋದಕ್ಕಿಂತ ಏನಿದೆ ಅಂತ ಕೇಳೋದು, ಎಲ್ಲವೂ ಇದೆ. ನಮ್ಮ ಆರೋಗ್ಯ ಇದೆ, ಮಾನಸಿಕ ಸ್ಥಿತಿ ಇದೆ, ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಸಹ ಯೋಗ ಅವಶ್ಯಕತೆ ಆಗಿದೆ. ಮೊದಲು ನೀವು ಹೇಳಿದಾಗೆ ಯೋಗ ಕೆಲವೇ ಜನಗಳಲ್ಲಿತ್ತು, ಅದನ್ನು ಯಾರೂ ಪ್ರಚಾರ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವರಿಗೆ ಮಾತ್ರ ಸೀಮಿತ ಅಂದ್ಕೊಂಡಿದ್ದು. ನಂತರದ ಕಾಲಘಟ್ಟದಲ್ಲಿ ಯೋಗ ಅನ್ನತಕ್ಕಂಥದ್ದು ಸ್ವಲ್ಪ ಪ್ರಚಾರವನ್ನು ಪಡಿತಾ ಬಂತು. ಪ್ರಚಾರ ಪಡೆದ ಮೇಲೆ ಶ್ರೀಯುತ ಮೋದಿ ಅವರು ಬಂದು ಯೋಗದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಟ್ಟು
ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡೋಗಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಬಳಸಿದ ಮೇಲೆ ಹೆಚ್ಚು ಪ್ರಚಾರಗೊಳ್ತಾ ಬಂತು. ಈಗ ಪ್ರತಿಯೊಬ್ಬರಲ್ಲಿಯೂ ಯೋಗ ಮಾಡಬೇಕು, ನಾನು ಆರೋಗ್ಯವಿರಬೇಕು, ಯೋಗ ಅಂದರೆ ಏನು ಅನ್ನೋದನ್ನು ಅರಿವನ್ನು ಮೂಡಿಸಿದಂತಹ ಒಂದು ಸ್ಥಿತಿಯನ್ನು ತಲುಪಿದೆ. ಗುರುಗಳೇ, ಯೋಗವನ್ನು ಯಾರು ಮಾಡಬೇಕು? ಚಿಕ್ಕ ವಯಸ್ಸವ್ರು ಮಾಡಬೇಕೋ, ಅಥವಾ ಮಧ್ಯಮ ವಯಸ್ಕರು ಮಾಡಬೇಕೋ, ಅಥವಾ ವೃದ್ಧರು ಮಾಡಬೇಕೋ? ಅದಕ್ಕೇನಾದರೂ ಈ ವಯಸ್ಸಿನ ಪರಿಮಿತಿ ಏನಾದರೂ ಇದೆಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಯೋಗದಲ್ಲಿ 2 ವಿಧವಾದ ಯೋಗ. ಒಂದು ಸರಳವಾದ ಯೋಗ, ಆರೋಗ್ಯದ ದೃಷ್ಟಿಯಿಂದ 5 ವರ್ಷದ ಮಗುವಿನಿಂದ 90 ವರ್ಷದ ವಯಸ್ಸಾಗಿರೋರ ತಕ್ಕನು ಮಾಡ್ತಕ್ಕಂಥದ್ದು. ಅದು ಒಂದು ವಿಧ ಸರಳ ಯೋಗಗಳು, ಅವರ ಆರೋಗ್ಯಕ್ಕೆ ಅನುಗುಣವಾಗಿ ಮಾಡ್ತಕ್ಕಂಥದ್ದು. ಇನ್ನು ಹಠಯೋಗ ಸಾಧನೆಯನ್ನು ಮಾಡೋದಕ್ಕೆ ತಮ್ಮ ಕೈಕಾಲುಗಳನ್ನು ತಿರುಗಿಸಿ ಬೆಂಡ್ ಮಾಡಿ ಅವ್ರಿಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇರೆ ಬೇರೆ ರೀತಿಯಿಂದ ಮಾಡ್ತಕ್ಕಂಥ ಅದು ಹಠಯೋಗ. ಅದು ಕೇವಲ ಕೆಲವರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಹಾಗಾಗಿ ಈ ಒಂದು ಸರಳ ಯೋಗವನ್ನು ಪ್ರಚಾರ ಜಾಸ್ತಿ ಆಗಿರೋದ್ರಿಂದ ಈಗ ಪ್ರತಿಯೊಬ್ಬರು, ಈಗ ನಮ್ಮಲ್ಲಿ ಸುಮಾರು 5 ವರ್ಷದಿಂದ ಮಕ್ಕಳಿಂದನೂ ಬರ್ತಾರೆ, 90 ವರ್ಷದ ವಯಸ್ಸಾಗಿರೋರು ಇದ್ದಾರೆ. ಅವರು ಇವತ್ತಿನ ದಿನ ಯಾವ ಮಟ್ಟದಲ್ಲಿದ್ದಾರೆ ಅಂತಂದರೆ ಟ್ರೆಕ್ಕಿಂಗ್ ಮಾಡುವಂಥ ಮಟ್ಟಕ್ಕೆ ಬಂದಿದ್ದಾರೆ. 85ರಿಂದ 90 ವರ್ಷದ ವಯಸ್ಸು ಹುಡುಗರ ಜೊತೆ ಅನ್ನೋಲ್ವಾಗ ಅವ್ರು ಹೇಳ್ತಾರೆ, ನಾನು ನಿಜವಾಗಲೂ ಮೂಲೆ ಗುಂಪಾಗ್ತಾ ಇದ್ದೆ, ಈ ಹುಡುಗರ ಜೊತೆಯಲ್ಲಿ ಸೇರಿ ಯೋಗ ಕಲಿತು ನಾನು ಇವ್ರ ಜೊತೆಯಲ್ಲಿ ಓಡಾಡ್ತಾ ನಾನು ನನ್ನ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದೀನಿ, ನಾನು ಹುಡುಗರಂತೆ ಇದ್ದೀನಿ, ನಾನು 100 ವರ್ಷ ಖಂಡಿತವಾಗೂ ಬದುಕಬಲ್ಲೆ ಆರೋಗ್ಯವಾಗಿ ಅನ್ನತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ದೇಹವನ್ನು ದಂಡಿಸೋದಿಕ್ಕೋ ಅಥವಾ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿಕ್ಕೋ ಬೇರೆ ಬೇರೆ ಮಾರ್ಗಗಳನ್ನು ನಾವು ಕಂಡುಕೊಳ್ತಾ ಬಂದಿದ್ದೇವೆ. ಅದು ಜಿಮ್ ಇರ್ಬೋದು, ಅಥವಾ ಏರೋಬಿಕ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಇರ್ಬೋದು. ಇದೆಲ್ಲದಕ್ಕ ಹೋಲಿಸಿದ್ರೆ ಯೋಗ ಅವೆಲ್ಲದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಹೇಳಿ ತಮಗನ್ಸುತ್ತೆ? ಬೇರೆಲ್ಲ ಕ್ರಿಯೆಗಳಿಂದ ಕೇವಲ ದೇಹದಾರ್ಢ್ಯಕ್ಕೆ ಮಾತ್ರ ಪ್ರಾಧಾನ್ಯತೆ ಇದೆ. ನೀವು ಕರಾಟೆ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಮತ್ತೊಂದು ಯಾವುದೇ ತೊಗೊಂಡ್ರು, ಆದರೆ ಇಲ್ಲಿ ಯೋಗದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಈಗ ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು, ದೇಹದಾರ್ಢ್ಯ ಚೆನ್ನಾಗಿದೆ, ಮಾನಸಿಕ ಸ್ಥಿತಿ ಸರಿಯಿಲ್ಲ, ಅದು ಆರೋಗ್ಯ ಅಲ್ಲ. ಅಥವಾ ಇನ್ನೊಬ್ಬ ಮಾನಸಿಕವಾಗಿ ಸುದೃಢವಾಗಿದ್ದಾನೆ, ಪ್ರತಿಯೊಂದನ್ನು ತಿಳ್ಕೊಳ್ಬಲ್ಲ, ನೋಡಬಲ್ಲ, ಹೇಳಬಲ್ಲ, ಆದರೆ ದೇಹ ಕೃಷಿವಾಗಿದೆ, ಎಲ್ಲೂ ಹೋಗಲಾರ, ಅದು ಆರೋಗ್ಯ ಅಲ್ಲ. ಹಾಗಾಗಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿ ಈ 3 ಒಂದನ್ನು ಮಾಡ್ಕೊಂಡು ಅವ್ರಿಗೆ ಯಾವಾಗ ಒಂದು ಸೀಮಿತದಲ್ಲಿ ಹೋಗ್ತಾ ಇರ್ತಾನೋ ಅದು ಯೋಗದಿಂದ ಆಗ್ತಕ್ಕಂಥದ್ದು ಮಾತ್ರ ಸಾಧ್ಯತೆ ಇದೆ. ಉಸಿರಾಟದ ಕ್ರಮ, ಧ್ಯಾನ ಇವೆಲ್ಲವೂ ಯೋಗದಲ್ಲಿರೋದ್ರಿಂದ ಒಂದು ಸ್ಥಿಮಿತಕ್ಕೆ ಬರ್ತಾರೆ ಅನ್ನೋದು ಇಲ್ಲಿ ರುಜುವಾತಾಗಿದೆ ಸುಮಾರು ಜನಗಳಲ್ಲಿ. ಇನ್ನು ಯೋಗಾಭ್ಯಾಸವನ್ನು ಯಾವ ಸಮಯದಲ್ಲಿ ಮಾಡಬೇಕು? ಪ್ರತಿನಿತ್ಯ ಮಾಡಬೇಕಾ, ಅಥವಾ ದಿನದ ಬೆಳಗ್ಗಿನ ಸಮಯದಲ್ಲೋ ಅಥವಾ ಸಾಯಂಕಾಲದ ಸಮಯದಲ್ಲೋ? ಯಾವ ಸಮಯ ಯೋಗ ಮಾಡೋದಕ್ಕೆ ಸೂಕ್ತ? ಸೂಕ್ತವಾದ ಸಮಯ ಇರತಕ್ಕಂಥದ್ದು ಬೆಳಗಿನ ಮತ್ತು ಸಂಜೆಯ ವೇಳೆ. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ, ಇವತ್ತಿನ ಒಂದು ಕೆಲಸ ಕಾರ್ಯಗಳಲ್ಲಿ ಅದೇ ಸಮಯದಲ್ಲಿ ತುಂಬ ಜನಗಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಯಾವುದೇ ಸಮಯದಲ್ಲಿ ಮಾಡಿದಾಗಲೂ ತಿಂಡಿ ತಿಂದ 1-2 ಗಂಟೆಗಳ ಕಾಲ ಬಿಟ್ಟು ಯೋಗವನ್ನು ಅಭ್ಯಾಸ ಮಾಡ್ಬೋದು. ಊಟದ ನಂತರ ಸುಮಾರು 3ರಿಂದ 4 ಗಂಟೆಗಳ ನಂತರ ಯೋಗಾಭ್ಯಾಸವನ್ನು ಮಾಡಬಹುದು ಅನ್ನೋ ಒಂದು ಸ್ಥಿತಿಯನ್ನು ತಲುಪಿದ್ದೇವೆ. ಹಾಗಾಗಿ ಬೆಳಗಿನಿಂದ ಸಂಜೆಯವರೆಗೆ ಖಾಲಿ ಹೊಟ್ಟೆಯಲ್ಲಿದ್ದಾಗ ಯೋಗ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡೋದ್ರಿಂದ ತುಂಬ ಉಪಯುಕ್ತತೆ ಇದೆ. ಇದು ಗುರುಗಳೇ, ಯಾವುದಾದ್ರೂ ಒಂದು ವಿದ್ಯೆಯನ್ನು ಕಲಿಬೇಕು ಅಂತಂದರೆ ಸೂಕ್ತ ಮಾರ್ಗದರ್ಶನ ಇರಬೇಕು, ಮಾರ್ಗದರ್ಶಕರು ಇರಬೇಕು, ಮುಖ್ಯವಾಗಿ ಒಂದು ಒಳ್ಳೆಯ ಗುರುಗಳಿಂದ ಕಲಿಬೇಕು ಅಂತ ಹೇಳ್ತಾರೆ. ಹೌದು. ಈ ಯೋಗವನ್ನು ನಾವೇ ಮನೆಯಲ್ಲಿ ಕಲ್ತ್ಕೊಂಡು ಅಭ್ಯಾಸ ಮಾಡಿಕೊಂಡು ಇರ್ಬೋದಾ, ಅಥವಾ ಯಾವುದಾದ್ರೂ ಒಬ್ಬ ಒಳ್ಳೆಯ ಗುರುಗಳಿಂದ ಮಾರ್ಗದರ್ಶನ ಪಡೆದುಕೊಂಡು ಯೋಗವನ್ನು ಅಭ್ಯಾಸ ಮಾಡಿದರೆ ಅನುಕೂಲನಾ? ಈಗ ನಾವೇ ಮಾಡಿದಾಗ ಏನಾಗುತ್ತೆ, ನಾವು ಎಲ್ಲಿ ಉಸಿರಾಟವನ್ನು ಕ್ರಮಬದ್ಧವಾಗಿ ಮಾಡಬೇಕು, ಯಾವ ಒಂದು ಹಂತವನ್ನು ಯಾವ ರೀತಿ ತಲುಪಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ನಾವೇನೋ ಒಂದು ಮಾಡ್ತಾ ಇರ್ತೀವಿ, ಅಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನುರಿತ ಯೋಗಪಟುಗಳು ಅಥವಾ ನುರಿತ ಗುರುಗಳ ಮುಖಾಂತರ ಕಲಿತಾಗ ಪ್ರತಿಯೊಂದನ್ನು ಕಲಿತು ನಂತರ ಅವರು ಮನೆಯಲ್ಲಿ ಅವರೇ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ಬಳಸ್ಕೋಬಹುದು. ಇನ್ನು ಈ ಯೋಗದಲ್ಲಿ ಸಾಕಷ್ಟು ಆಸನಗಳಿದೆ, ಪ್ರಾಣಾಯಾಮಗಳಿದೆ, ಧ್ಯಾನ ಅನ್ನೋದು ಬರುತ್ತೆ. ಎಲ್ಲ ವಯಸ್ಕರು ಕೂಡ ಎಲ್ಲ ಆಸನಗಳನ್ನು ಮಾಡ್ಬೋದಾ, ಅಥವಾ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳಿರುತ್ತೆ, ಅಂಥವರು ಕೆಲವೊಂದು ಆಸನಗಳನ್ನು ಮಾತ್ರ ಮಾಡಬೇಕಾ, ಹೇಗೆ? ಅದ್ರ ಬಗ್ಗೆ ಹೇಳೋದಾದ್ರೆ. ಇಲ್ಲಿ ನಾವು ಪ್ರಾರಂಭದ ಹಂತದಲ್ಲಿ ಆರೋಗ್ಯವಂತ ಮನುಷ್ಯ ಎಲ್ಲ ಆಸನಗಳನ್ನು ಮಾಡ್ಬೋದು. ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥವ್ರು ಅವರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ
ಅನ್ನೋದನ್ನು ಗಮನಿಸಿದಾಗ ಅವರಿಗೆ ಅವಶ್ಯಕತೆ ಆದ ಆಸನಗಳನ್ನು ಅದಕ್ಕೆ ಉಪಯೋಗವಾಗತಕ್ಕಂಥದ್ದನ್ನು ಮಾಡುತ್ತಾ ಅವರು ಒಂದು ಸ್ಥಿಮಿತಕ್ಕೆ ಬಂದಾಗ ಅವರೇ ಎಲ್ಲವನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ತಾ ಇರ್ತಾರೆ ಸರಳ ವ್ಯಾಯಾಮಗಳನ್ನು. ವೀಕ್ಷಕರೇ, ಪ್ರಕಾಶ್ ಗುರೂಜಿಯವರನ್ನ ನೋಡಿದರೆ ನನಗೊಂದು ರೀತಿ ಆಶ್ಚರ್ಯ ಆಗುತ್ತೆ. ಬಹುಶಃ ಅವರ ಅಪ್ಪಣೆ ಪಡ್ಕೊಂಡು ಅವರ ವಯಸ್ಸನ್ನು ಕೇಳೋದಾದರೆ, ಗುರುಜಿ ನನಗೆ ಈಗ ಕೇವಲ 72 ವರ್ಷ ಅಷ್ಟೇ. ಗುರೂಜಿಯವರ ವಯಸ್ಸು ಅವ್ರು ಹೇಳೋ ಪ್ರಕಾರ ಕೇವಲ 72. ಆದರೂ ಯಾವ ತರುಣನಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ತಮ್ಮ ದೇಹವನ್ನ ತಾವು ಸದೃಢವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ವೀಕ್ಷಕರೇ, ಆಗ್ಲೇ ಹೇಳ್ತಿದ್ನಲ್ಲ, ಶ್ರೀಯುತ ಪ್ರಕಾಶ್ ಗುರೂಜಿಯವರು ನವ ತರುಣನಂತೆ ಇವತ್ತಿಗೂ ಕೂಡ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದರ ಗುಟ್ಟನ್ನ ತಿಳ್ಕೊಳ್ತಾ ಹೋಗೋಣ. ಗುರೂಜಿಯವರೇ, ತಾವು ಹೇಗೆ ಈ ಯೋಗ ಜೀವನಕ್ಕೆ ಕಾಲಿಟ್ರಿ? ತಮ್ಮ ಒಂದು ಕಿರು ಪರಿಚಯವನ್ನ ಮಾಡಿಕೊಡೋದಾದ್ರೆ. ಇದು ಒಂದು ಆಕಸ್ಮಿಕವಾದ ಘಟನೆ. ಹೇಗೆ ಅಂದರೆ, ನಾನು ಮೂಲತಃ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದವನು. ನಾನು ಮೂಲತಃ ರೈತ ಕುಟುಂಬದಲ್ಲಿ ಹುಟ್ಟಿದಂಥವನು. ರೈತಾಪಿ ಕೆಲಸಗಳನ್ನು ಮಾಡ್ತಾ ಜೊತೆಯಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ನನಗೆ ಬಲಭಾಗದಲ್ಲಿ ಸ್ವಲ್ಪ ನರಗಳಲ್ಲಿ ವೀಕ್ನೆಸ್ ಕಾಣ್ತಾ ಬಂತು. ಕೈಕಾಲುಗಳು ನಡುಕೋದಕ್ಕೆ ಶುರುವಾಯಿತು. ಅಂಥ ಸಂದರ್ಭದಲ್ಲಿ ಹಲವಾರು ಆಸ್ಪತ್ರೆಗಳನ್ನು ತಿರುಗ್ತಾ ಇದ್ದಾಗ ಒಬ್ಬ ವೈದ್ಯರು, ನೀವು 40 ವರ್ಷದ ಕೆಳಗಿನ ಮಾತಿದು, 94ರಲ್ಲಿ, ನೀವು ಇನ್ನು ಎಷ್ಟು ದಿನ ಬದುಕುತ್ತೀರೋ ಅಷ್ಟು ದಿನವೇ ಗ್ಯಾರಂಟಿ, ಇರೋ ತನಕ ಊಟ ಮಾಡ್ಕೊಳ್ತಾ ಅಡ್ಡಾಡ್ಕೊಂಡಿರಬೇಕು ದಂಡಪಿಂಡವಾಗಿ ಅನ್ನೋ ಥರ ಹೇಳಿದಾಗ ನಾನು ಬೆಂಗಳೂರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಬಂದು ಸೇರಿದಂಥವನು. ನಾನು ಪ್ರಖ್ಯಾತ ಆಸ್ಪತ್ರೆಗಳನ್ನು, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ತೊಗೊಳ್ತಾ ಇದ್ದೆ. ಸಾಧಾರಣವಾಗಿ ಓಡಾಡ್ತಾ ಇದ್ದೆ, ಅಷ್ಟು ಬಿಟ್ಟರೆ ನನ್ನ ಕೈಲಿ ಇನ್ನೇನು ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು 13 ದಿನದ ಸರಳ ಸಮೃದ್ಧಿ ಯೋಗ ಶಿಬಿರ ಅಂತಕ್ಕಂಥ ಒಂದು ಶಿಬಿರ ನಾನಿದ್ದ ಸ್ಥಳದಲ್ಲಿ ಪ್ರಾರಂಭ ಆಯಿತು, ಒಂದು ಶಾಲೆಯಲ್ಲಿ. ಅಲ್ಲಿಗೆ ನಮ್ಮ ಮನೆಯವರು ಬಲವಂತವಾಗಿ ನನ್ನನ್ನು ಕರ್ಕೊಂಡು ಹೋದಾಗ ನಾನು ಹೇಳಿದೆ, ಅಲ್ಲಿ ದೊಡ್ಡ ದೊಡ್ಡ ವೈದ್ಯರೇ ನೋಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಯೋಗದಲ್ಲಿ ಏನು ಸಾಧ್ಯ ಆಗುತ್ತೆ, ನನ್ನನ್ನು ನಂಬ್ಕೋಬೇಡಿ ಅಂತ ಹೇಳಿದಾಗ ಅವರು, ಮಕ್ಕಳು ನನ್ನ ಗತಿ ಏನು, ನಡೀರಿ ಹೋಗೋಣ ಅಂತ ಕರ್ಕೊಂಡು ಹೋದರು. ಬಲವಂತದಿಂದ ನನ್ನನ್ನು ಯೋಗ ಶಾಲೆಗೆ ಸೇರಿಸಿದರು 13 ದಿನದಕ್ಕೆ. ಅಲ್ಲಿ ಕೇವಲ 2 ದಿನದಲ್ಲಿ ನನಗೆ 3ನೇ ದಿನವೇ ಸಾಕಷ್ಟು ಅದರ ಪ್ರಭಾವವನ್ನು ಬೀರಿತು. 10 ದಿನದಲ್ಲಿ ನಾನು ಕಳೆದುಕೊಂಡಂಥ ಒಂದು ಕಾನ್ಫಿಡೆನ್ಸನ್ನು ಬೆಳೆಸ್ಕೊಂಡೆ. ಅಲ್ಲಿಂದ ಇಲ್ಲಿಯವರೆಗೆ 95 ಕೊನೆಯ ಗಳಿಗೆಯಲ್ಲಿ ಪ್ರಾರಂಭ ಆಗಿದ್ದು, ಇಲ್ಲಿಯವರೆಗೆ ಒಂದು ಮಾತ್ರೆ, ಒಂದು ಇಂಜೆಕ್ಷನ್ ಇಲ್ಲದೆ ನನ್ನ ಆರೋಗ್ಯವನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕಲಿತಂಥವನು ನಂತರದಲ್ಲಿ ನನ್ನ ಹಾಗೆ ತುಂಬ ಜನ ಇದ್ದಾರೆ, ಅವರ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನೇ ನಾನು ವೃತ್ತಿ ಮತ್ತು ಪ್ರವೃತ್ತಿಯಾಗಿ ತಗೊಂಡು ಭಾಗಶಃ ಉಚಿತ, ಪೂರ್ತಿ ಉಚಿತ ಅಲ್ಲ, ಪೂರ್ತಿ ಇದಕ್ಕಾಗಿ ನಾನು ಏನನ್ನು ಕಲೆಕ್ಟ್ ಮಾಡೋದಿಲ್ಲ, ಕೊಟ್ಟಷ್ಟನ್ನು ಪಡ್ಕೊಳ್ತಾ ಈ ತರಗತಿಗಳನ್ನು ನಡೆಸ್ಕೊಳ್ತಾ ಬರ್ತಾಯಿದ್ದೀನಿ ಇಂದಿನವರೆಗೆ. ನಿಜಕ್ಕೂ ವೀಕ್ಷಕರೇ, ರೋಗದಿಂದ ಯೋಗದ ಕಡೆಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂತಂದರೆ ಶ್ರೀಯುತ ಪ್ರಕಾಶ್ ಗುರೂಜಿಯವರು. ತಾವು ಅನಾರೋಗ್ಯದಿಂದ ಬೆಂಗಳೂರಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಯೋಗ ಮಾರ್ಗಕ್ಕೆ ಬಂದು ಇವತ್ತು ಸಾವಿರಾರು ಜನಕ್ಕೆ ಯೋಗದ ಜ್ಞಾನವನ್ನು ಪಸರಿಸ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ಅದ್ಭುತವಾದಂತಹ ಸಂಗತಿ. ಗುರುಗಳೇ, ಯೋಗದಲ್ಲಿ ಹೇಳ್ತಾರಲ್ಲ, ಯಮ ನಿಯಮದಿಂದ ಪ್ರಾರಂಭವಾಗಿ ಕೊನೆಗೆ ಸಮಾಧಿ ಸ್ಥಿತಿಗೆವರೆಗೆ ಇರುವಂಥದ್ದು ಅಂತ. ಸ್ವಾಮಿ ವಿವೇಕಾನಂದರು ಕೂಡ ಅದು ಎಷ್ಟೋ ಬಾರಿ ಸಮಾಧಿ ಸ್ಥಿತಿಗೆ ಇರ್ತಾ ಇದ್ರಂತೆ. ಇದ್ರ ಕುರಿತಂತೆ 4 ಮಾತು ಹೇಳೋದಾದ್ರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ ಅನ್ನತಕ್ಕಂಥ ಒಂದು ಸ್ಥಿತಿ ಇರುತ್ತೆ. ಇಲ್ಲಿ ನಮಗೆ ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೆಲವನ್ನು ಮಾತ್ರ ಅಳವಡಿಸ್ಕೊಂಡಾಗ ಪ್ರತಿಯೊಬ್ಬರಿಗೂ ಅದರ ಅನುಕೂಲಗಳು ಸಿಗ್ತಾ ಹೋಗುತ್ತೆ. ನಾವು ನಿಯಮಿತವಾಗಿ ಎಲ್ಲವನ್ನ ಹೇಳೋದಕ್ಕೆ ಹೋದಾಗ ಅವರಿಗೆ ಅಷ್ಟೊಂದು ಸಮಯ ಅವಕಾಶ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತೀವಿ ನಾವು, ಧ್ಯಾನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರಗಳ ಬಗ್ಗೆ ಮಾತ್ರ ತಿಳಿಸಿದಾಗ ಅವರು ಧ್ಯಾನದ ಸ್ಥಿತಿಗೆ ಬಂದಿರ್ತಾರೆ. ಸಮಾಧಿ ಸ್ಥಿತಿಯಲ್ಲಿ ಸಾಧನೆ ಮಾಡ್ತಕ್ಕಂಥವ್ರಿಗೆ ಸಮಾಧಿ ಸ್ಥಿತಿ ಬೇಕಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸಮಾಧಿ ಸ್ಥಿತಿ ಏನು ಬೇಕಾಗೋದಿಲ್ಲ, ಧ್ಯಾನದವರೆಗೆ ತೊಗೊಂಡು ಬಂದು ನಿಲ್ಲಿಸ್ತೀವಿ ನಾವು. ಇದರಿಂದ ಆರೋಗ್ಯ ಕಾಪಾಡ್ಕೊಳ್ಬೋದು ಅಂತೇಳಿ. ಗುರುಜಿ,
ಈ ಯೋಗ ಮಾಡುವಂಥವರು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ನಾನು ಕೇಳಿದ್ದೇನೆ. ಅಂದರೆ ತನ್ನ ಆಹಾರ ಪದ್ಧತಿಯಲ್ಲಿರ್ಬೋದು ಅಥವಾ ತನ್ನ ಜೀವನ ಶೈಲಿಯಲ್ಲಿರ್ಬೋದು, ಅದೆಲ್ಲವನ್ನ ಅಳವಡಿಸ್ಕೊಂಡು ನಿರಂತರವಾಗಿ ಯೋಗಾಭ್ಯಾಸವನ್ನ ಮಾಡಿದರೆ ಅದು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ಈಗ ನಮಗೆ ಉದಾಹರಣೆಯಾಗಿ ಆಹಾರ ಕ್ರಮಗಳಲ್ಲಿ 3 ವಿಧವಾದ ಆಹಾರಗಳಿದ್ದಾವೆ. ಆಹಾರಗಳಲ್ಲಿ 3 ವಿಧದಲ್ಲಿ ಒಂದು ತಮೋಗುಣವನ್ನು ಬೆಳೆಸ್ತಕ್ಕಂಥ ಆಹಾರ, ಒಂದು ರಜೋಗುಣಗಳನ್ನು ಬೆಳೆಸ್ತಕ್ಕಂಥ ಆಹಾರ, ಒಂದು ಸಾತ್ವಿಕ ಆಹಾರ ಅಂತಕ್ಕಂಥದ್ದು. ಈ ರಜೋಗುಣಗಳನ್ನು ಬೆರೆತಕ್ಕಂಥ ಆಹಾರ ಅತಿಯಾದ ಮಸಾಲೆ ಪದಾರ್ಥಗಳು ಮತ್ತು ಜಂಕ್ ಫುಡ್ಗಳು, ಆ ಮಾಂಸಾಹಾರಗಳಿಂದ ರಜೋಗುಣಗಳನ್ನು ಬೆಳೆಯುತ್ತವೆ. ಅವಾಗ ಸ್ವಲ್ಪ ಕೋಪ ತಾಪಗಳಿಂದ ವ್ಯಕ್ತಿಗಳು ಬಳಲ್ತಾ ಇರ್ತಾರೆ. ತಮೋಹಾರಗಳಲ್ಲಿ ಈ ಅಳಿಸಿದಂಥ ಆಹಾರಗಳು, ತಣ್ಣಗಾದಂಥ ಒಂದು ಆಹಾರಗಳು, ಫ್ರಿಜ್ನಲ್ಲಿಟ್ಟಂಥ ಆಹಾರಗಳನ್ನು ತಿನ್ನೋದ್ರಿಂದ ತಮೋಗುಣಗಳನ್ನು ಬೆಳೆಸಿ ಸ್ವಲ್ಪ ಸೋಮಾರಿತನ ಮತ್ತು ಆಲಸ್ಯ ಮತ್ತು ಜಡತ್ವವನ್ನು ಬೆಳೆಸ್ಕೊಳ್ತಾನೆ. ಸಾತ್ವಿಕ ಆಹಾರವನ್ನು ಬಳಸಿದಾಗ ಅವನ ಆರೋಗ್ಯದಲ್ಲಿ ತುಂಬ ವೃದ್ಧಿ ಆಗ್ತಾ ಎಲ್ಲವನ್ನ ಎದುರಿಸಿ ನಿಲ್ತಕ್ಕಂಥ ಜಾಣ್ಮೆ, ತಾಳ್ಮೆ, ಸಹನೆ ಎಲ್ಲವೂ ಸಹ ಅವನಲ್ಲಿ ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಇದಕ್ಕೊಂದು ಉದಾಹರಣೆ, ಇಂದಿನ ಕಾಲದಲ್ಲಿ ರಜೋಗುಣಗಳನ್ನು ಬೆಳೆಸ್ತಕ್ಕಂಥ ರಾಜರುಗಳು ರಾಜ್ಯಭಾರವನ್ನು ಆಳ್ತಾ ಇದ್ದರು. ಅವರಿಗೆ ಸಲಹೆ ಕೊಡ್ತಾ ಇದ್ದಂತಹ ಪ್ರಧಾನಿಗಳು ಅವರು ಸಾತ್ವಿಕ ಆಹಾರಿಗಳಾಗಿದ್ದರು. ಸರಿಯಾದ ಸಲಹೆಯನ್ನು ಕೊಡ್ತಾಯಿದ್ರು. ಅವರ ಮಾರ್ಗದರ್ಶನದಲ್ಲಿ ಅವರು ಮುಂದುವರಿತಾ ಇದ್ದರು. ಹಾಗಾಗಿ ಸಾತ್ವಿಕ ಆಹಾರ ಮೊದಲನೇ ಆದ್ಯತೆ. ಎರಡನೇ ಆದ್ಯತೆಯಲ್ಲಿ ಕೆಲವರಿಗೆ ಆಹಾರದಲ್ಲಿ ಬಲವಂತ ಮಾಡೋದ್ರಿಂದ ಯೋಗವೇ ಬೇಡ ಅನ್ನೋ ಸ್ಥಿತಿಯಲ್ಲಿ ಬರೋದ್ರಿಂದ ಹೆಚ್ಚು ಬಲವಂತತೆ ಇಲ್ಲ. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಕೊಟ್ಟಾಗ ಅವರೇ ಎಲ್ಲವನ್ನ ಬಿಟ್ಟು ತಮ್ಮ ಸಾತ್ವಿಕ ಆಹಾರದ ಕಡೆಗೆ ಬರ್ತಾ ಹೋಗ್ತಾರೆ. ಗುರುಗಳೇ, ತಾವು ಕಳೆದ ಅನೇಕ ದಶಕಗಳಿಂದ ಸಾವಿರಾರು ಜನಕ್ಕೆ ಯೋಗವನ್ನ ಕಲಿಸ್ತಾ ಇದ್ದೀರಾ. ಅದು ಎಷ್ಟೋ ಜನ ತಮ್ಮ ಬಳಿಗೆ ಬಂದು, ನನಗೆ ಬರೋದಕ್ಕಿಂತ ಮುಂಚೆ ಈ ಸಮಸ್ಯೆ ಇತ್ತು, ಯೋಗ ಕಲಿತಾದ ನಂತರ ತಮ್ಮ ಬಳಿಗೆ ಬಂದ ನಂತರ ನನಗೆ ಸಮಸ್ಯೆಗಳೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದಾದ್ರೂ 1-2 ಉದಾಹರಣೆಗಳನ್ನು ಹೇಳ್ಬೋದು? ನೋಡಿ, ಒಮ್ಮೆ ಒಬ್ಬ ಹೆಣ್ಣುಮಗಳು ವಿದ್ಯಾರ್ಥಿನಿ ತನ್ನ ಮಾನಸಿಕ ದೌರ್ಬಲ್ಯದಿಂದ ಮಾನಸಿಕದ ಒತ್ತಡಗಳ ಬಳಲಾಗಿ ಡಿಪ್ರೆಷನ್ನಲ್ಲಿದ್ದು, ಅಂಥ ಮಗಳು ಯಾರೋ ಕರ್ಕೊಂಡು ಬಂದಾಗ ಆ ಮಗುವಿಗೆ ಧೈರ್ಯವನ್ನು ತುಂಬಿ ಯೋಗವನ್ನು ಕಲಿಸಿ ಪ್ರಾಣಾಯಾಮವನ್ನು ಧ್ಯಾನವನ್ನು ಕಲಿಸಿದ ಮೇಲೆ ಕಾಲೇಜನ್ನು ಬಿಟ್ಟಂತಹ ಹೆಣ್ಣು ಮಗಳು ಮತ್ತೆ ಕಾಲೇಜನ್ನು ಮುಂದುವರಿಸಿ ವಿದ್ಯಾವಂತಳಾಗಿ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅದೇ ರೀತಿಯಾಗಿ ಬೇರೆ ಬೇರೆ ತೊಂದರೆಗಳಿರ್ತಕ್ಕಂಥವ್ರು, ಈಗ ಸಾಧಾರಣವಾದಂತಹ ತೊಂದರೆಗಳು, ಥೈರಾಯ್ಡ್ ಇರ್ಬೋದು, ಸಕ್ಕರೆ ಕಾಯಿಲೆ ಇರಬಹುದು, ಅಥವಾ ಸೊಂಟದ ನೋವು, ಮಂಡಿ ನೋವುಗಳು ಅಥವಾ ಹೊಟ್ಟೆ ನೋವುಗಳು, ಇಂಥ ತೊಂದರೆಗಳಿದ್ದಾಗ ಯೋಗವನ್ನೇ ಮಾಡಿ ಪೂರ್ತಿ ಪ್ರಮಾಣದಲ್ಲಿ ಅವರು ಸರಿ ಹೋದಂತಹ ಉದಾಹರಣೆಗಳು ಸಾಕಷ್ಟು ಸಿಗುತ್ತವೆ. ಅವರ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್. ನನ್ನ ಹೆಸರು ಗೀತಾ ಅಂತ. ನಾನು ಈ ಪತಂಜಲಿ ಯೋಗಕ್ಕೆ ಬಂದು 18 ವರ್ಷ ಆಗಿದೆ. ನನಗೆ ನಮ್ಮ ಗುರುಗಳು ಎಲ್ಲ ಥರ ಯೋಗದಲ್ಲಿ ಪ್ರಾಣಾಯಾಮ ಆಗಲಿ, ಒಂದು ಧ್ಯಾನ ಆಗಲಿ ತುಂಬ ಚೆನ್ನಾಗಿ ಹೇಳ್ಕೊಡೋದ್ರಿಂದ ನನ್ನ ಆರೋಗ್ಯ ಸ್ವಲ್ಪ ಏರುಪೇರಿತ್ತು. ನನಗೆ ಡಾಕ್ಟ್ರು ಪ್ರಿಫರ್ ಮಾಡಿದ್ದು ಯೋಗಕ್ಕೆ ಹೋಗಿ ಸೇರ್ಕೊ ಅಂತೇಳಿ. ಸೊ ನನಗೆ ನಮ್ಮ ಗುರುಗಳು ಪ್ರಕಾಶ್ ಗುರುಜಿ ಅವ್ರು ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀವಿ. ಇವತ್ತು ನಾನು ಆಲ್ರೆಡಿ 57 ಇಯರ್ಸ್, ಇವತ್ತು ನನ್ನ 57 ವರ್ಷ. ನಾನು ಇವತ್ತಿಷ್ಟು ಫಿಟ್ಟಾಗಿ ಇಷ್ಟು ಆರೋಗ್ಯವಾಗಿದ್ದೀನಿ ಅಂದರೆ ನಮ್ಮ ಗುರುಗಳೇ ಕಾರಣ. ಈ ಯೋಗದಿಂದ ನನಗೆ ಒಳ್ಳೆಯದಾಗಿದೆ, ಆರೋಗ್ಯ ಇದೆ, ನಾವು ಎಲ್ಲ ಥರದಲ್ಲೂ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ನನ್ನ ಹೆಸರು ವಿಮಲಾ. ನಾನು ಯೋಗ ಕ್ಲಾಸಿಗೆ ಬಂದು ಸುಮಾರು 20 ವರ್ಷ ಆಯ್ತಾ ಬಂತು. ಕ್ಲಾಸಿಗೆ ಸೇರ್ಕೊಳ್ಳುವಾಗ ಸ್ವಲ್ಪ ನಾನು ಮಾನಸಿಕವಾಗಿ ಭಾಳ ಕಷ್ಟದಲ್ಲಿದ್ದೆ. ನಾನು ಆ ಟೈಮಲ್ಲಿ ಕರೆಕ್ಟ್ ಟೈಮ್ಗೆ ನನಗೆ ಗುರೂಜಿದು ಪರಿಚಯ ಆಯಿತು. ಕ್ಲಾಸಿಗೆ ಬರೋಕ್ಕೆ ಶುರು ಮಾಡಿದೆ. ಅದರಿಂದ ಸಂಪೂರ್ಣವಾಗಿ ಓವರ್ಕಮ್ ಬಂದೆ. ಮತ್ತು ಕಾನ್ಫಿಡೆಂಟಾಗಿ, ಪಾಸಿಟಿವ್ ಆಗಿ ಇವಾಗ ಎಲ್ಲೇ ಹೋದ್ರೂ ಒಂದು ಕಾನ್ಫಿಡೆಂಟಾಗಿ, ಏನು ಒಂದು ಭಯ ಅನ್ನೋದು ನನ್ನ ಹತ್ರ ಸುಳಿಯೋದಿಲ್ಲ. ಇವಾಗ ಎಲ್ಲ ತೊಂದರೆಗಳಿಂದ ನಾನು ಸಂಪೂರ್ಣವಾಗಿ ವಿಮುಕ್ತಳಾಗಿದ್ದೇನೆ ಅಂತ ಹೇಳ್ಬೋದು. ಗುರೂಜಿ ಕುಟುಂಬದವ್ರ ಥರ ಇದ್ದೀವಿ. ಬರೀ ಯೋಗ ಮಾತ್ರ ನಾವು ಇಲ್ಲಿ ಮಾಡೋದಿಲ್ಲ. ನಮ್ಮ ವೈಯಕ್ತಿಕ ತೊಂದರೆಗಳನ್ನೆಲ್ಲ ಗುರೂಜಿ ಹತ್ರ ಹೇಳಿದಾಗ ಅವರು ಕೆಲವು ಸಲಹೆಗಳನ್ನ ಕೊಡ್ತಾರೆ. ಅದನ್ನು ಅನುಸರಿಸಿದ್ರೆ ಭಾಳ 100ಕ್ಕೆ 95 ಭಾಗ ನಮಗೆ ಸಿಗುತ್ತೆ, ಪರಿಹಾರ ಸಿಗುತ್ತೆ ಗುರೂಜಿ ಹತ್ರ. ನಾವೆಲ್ಲ ಇಲ್ಲಿ ಎಲ್ಲ ಶಿಬಿರ ಜೊತೆಗೆ ಇರೋರು ಅಷ್ಟೇ, ನಾವು ಒಂದು ಕುಟುಂಬದ ಥರ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್. ನನ್ನ ಹೆಸರು ವೈಷ್ಣವಿ, ನಾನು ಸ್ಟೂಡೆಂಟ್.
ಇಲ್ಲಿ ಯೋಗ ಕ್ಲಾಸಿಗೆ ಸ್ಟಾರ್ಟಿಂಗ್ ಬಂದಾಗ ನನಗೆ ಮೆಂಟಲಿ ವೀಕ್ ಆಗಿದೆ. ನನಗೆ ಗುರುಜಿನೇ ಹೀಲಿಂಗ್ ಎಲ್ಲ ಮಾಡಿ ಸರಿ ಮಾಡಿದ್ದು. ಸೊ ಇವಾಗ ನಾನು ಬೆಟರ್ ಆಗಿದ್ದೀನಿ. ಆ್ಯಂಡ್ ಯೋಗ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಆಗಿದೆ ನನಗೆ. ನನ್ನ ಹೆಸರು ಸರೋಜಾ ಅಂತ. ನಾನು ಯೋಗ ಕ್ಲಾಸಿಗೆ ಸೇರಿ 20 ವರ್ಷ ಮೇಲಾಯಿತು. ಇದೇ ಕ್ಲಾಸಿಗೆ ಇದೇ ಗುರುಜಿ ಹತ್ರ ಬರ್ತಾ ಇದ್ದೀನಿ. ಬಂದಾಗ ತುಂಬ ಕೋಪ ಬರ್ತಿತ್ತು ಮತ್ತು ಶುಗರು ಬೇಗ ಸ್ಟಾರ್ಟ್ ಆಯ್ತು ನನಗೆ. ಆ ಒಂದು ಇದಕ್ಕೋಸ್ಕರ ಬಂದೆ ನಾನು. ಇದುವರೆಗೂ ಮಾತ್ರೆ ತೊಗೊತಿಲ್ಲ. ಕೋಪ ಅಂದರೆ ಇವಾಗ ಕೋಪನೇ ಬರಲ್ಲ. ತುಂಬ ಕೋಪ ಕಡಿಮೆ ಮಾಡ್ಕೊಂಬಿಟ್ಟಿದ್ದೀನಿ. ಮತ್ತು ನಮಗೆ ಯೋಗ ಅನ್ನೋದಕ್ಕಿಂತ ಯೋಗಕ್ಕಿಂತ ಗುರುಜಿ ಸಿಕ್ಕಿರೋದು ನಮ್ಮ ಪುಣ್ಯ ಅನಿಸುತ್ತೆ. ಎಲ್ಲ ರೀತಿ ನಮಗೆ ಮಾರ್ಗದರ್ಶನ, ಹಿತೈಷಿ, ಡಾಕ್ಟ್ರು ಎಲ್ಲ ಅವರೇ ಆಗಿದ್ದಾರೆ. ಯಾರಾದರೂ ಎಲ್ಲಿ ಅಂಗಡಿಗಳು ಕೇಳಿ ಅಂದರೆ ಅಂಗಡಿ ಹೆಸರು ಹೇಳ್ತೀನಿ, ಡಾಕ್ಟ್ರು ಎಲ್ಲಿ ಅಂದರೆ ನನಗೆ ಇದುವರೆಗೂ ಹೇಳೋಕ್ಕೆ ಗೊತ್ತಿಲ್ಲ. ಒಬ್ಬರು ಡಾಕ್ಟ್ರ್ ಹತ್ರ ಹೋಗಿಲ್ಲ, ಒಂದು ಮಾತ್ರೆ ತೊಗೊಂಡಿಲ್ಲ. ಹಾಗಾಗಿ ಯೋಗದಿಂದ ತುಂಬ ಉಪಯೋಗ ಪಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ಯೋಗ ಕಲಿತು ಆರೋಗ್ಯವಾಗಿರಿ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ಪುಷ್ಪ. ನಾನು 10 ವರ್ಷದಿಂದ ಯೋಗ ಕ್ಲಾಸಿಗೆ ಬರ್ತಾಯಿದ್ದೀನಿ. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಡಾಕ್ಟ್ರಿಗೆ ತೋರಿಸಿದ್ರೆ ದುರ್ಮಾಂಸ ಇದೆ, ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಹೇಳಿದರು. ಇಲ್ಲಿಗೆ ಬಂದ ಮೇಲೆ ಅದೆಲ್ಲ ಕ್ಲಿಯರ್ ಆಗಿದೆ. ಆರಾಮಾಗಿ ಉಸಿರಾಡ್ಕೊಂಡು ಆರಾಮಾಗಿದ್ದೀನಿ. ಈ ಯುವ ಪೀಳಿಗೆ ಏನಿದೆ ಇವತ್ತು, ಅವರು ಈ ಜಿಮ್ಮಿಗೆ ಹೋಗುವಂಥದ್ದು ಅಥವಾ ಅದು ಒಂದು ಭಾಗ ಆದರೆ, ಇನ್ನು ಕೆಲವರು ಮನೆಯಲ್ಲೇ ಇದ್ದುಕೊಂಡು ಇವತ್ತಿನ ಜಂಕ್ ಫುಡ್ಗಳನ್ನು ತಿಂದುಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಕಾಲ ಕಳ್ಕೊಂಡು ಸೊ ಈ ಥರ ಜೀವನವನ್ನ ಕಳೀತಾ ಇದ್ದಾರೆ. ಇದ್ರ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ನಾವು ಇವಾಗ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಚಿಕ್ಕ ವಯಸ್ಸಿಗೆ ಹೃದಯಾಘಾತ, ಹೃದಯ ಸ್ತಂಭನವಾಗಿ ಜೀವನವನ್ನ ಕಳ್ಕೊಳ್ತಾ ಇರುವಂಥದ್ದು. ಇಂಥವರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅವರಿಗೆ ಬದುಕು ಅಂತಕ್ಕಂಥದ್ದು ತುಂಬ ಇರುತ್ತೆ. ಆ ಮಕ್ಕಳನ್ನು ನಂಬಿಕೊಂಡು ತಂದೆ ತಾಯಿಗಳಿರ್ತಾರೆ, ಕುಟುಂಬ ಇರುತ್ತೆ, ಅವರ ಆದಾಯವನ್ನು ಕಾಯ್ತಕ್ಕಂಥವ್ರು ಇರ್ತಾರೆ, ಅಥವಾ ಅವರ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಜಂಕ್ ಫುಡ್ಗಳು ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಸೇವನೆಯಿಂದ ನಮ್ಮ ಆರೋಗ್ಯಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಒಂದಲ್ಲ ಹಲವಾರು ರೀತಿಯಿಂದ ಹೃದಯದ ತೊಂದರೆ ಇರ್ಬೋದು, ಶ್ವಾಸಕೋಶದ ತೊಂದರೆ ಇರ್ಬೋದು, ಜಠರದ ತೊಂದರೆ ಇರ್ಬೋದು, ಬೇರೆ ಬೇರೆ ತೊಂದರೆಗಳು ಉತ್ಪತ್ತಿ ಆಗ್ತಾಯಿದೆ. ಅದನ್ನೇ ವೈದ್ಯರು ಹೇಳೋ ಪ್ರಕಾರ ಈಗ ಕೆಲವು ವೈದ್ಯರು ಹೇಳ್ತಾರೆ, ಅಜ್ಜಿಯ ಊಟ ಮಾಡಿ, ಅಜ್ಜಿ ಮನೆ ಊಟ ಮಾಡಿ ಅಂತ. ಅಂದರೆ ನಾವು ಹಿಂದಿನ ಕಾಲದಲ್ಲಿ ಏನು ಊಟ ಮಾಡ್ತಾಯಿದ್ದೀವಿ ನಮ್ಮ ಮನೆಗಳಲ್ಲಿ ಅಡುಗೆ ಮಾಡಿ, ಅಂಥ ಊಟವನ್ನು ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಅದರಿಂದ ಇಂದಿನ ಯುವ ಪೀಳಿಗೆಯನ್ನು ದಯವಿಟ್ಟು ಪ್ರಾರ್ಥಿಸ್ಕೊಳ್ತೀನಿ, ಆದಷ್ಟು ಹೊರಗಿನ ಆಹಾರಗಳನ್ನು ಸೇವನೆ ಮಾಡದೆ ಮನೆಯಲ್ಲಿರ್ತಕ್ಕಂಥ ಆಹಾರವನ್ನು ಊಟ ಮಾಡಿ, ಆಹಾರವನ್ನು ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಹಣ್ಣುಗಳನ್ನು ಜಾಸ್ತಿ ಬಳಸಿ, ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಿ, ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಈ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಾವು ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಔಷಧವನ್ನೇ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು. ಹೆಂಗೆ ಸಾಧ್ಯ ಆಯ್ತು ಗುರು? ಹೇಗೆ ಅಂದರೆ, ಮನೆ ಮದ್ದು ಅನ್ನತಕ್ಕಂಥ ಒಂದು ವಿಚಾರಗಳು ತಗೊಂಡಾಗ ಮನೆಯಲ್ಲೇ ಹಲವಾರು ವಿಧವಾದಂತಹ ಎಲೆಗಳನ್ನು ಕಾಯಿಸಿ ಕುಡಿತಕ್ಕಂಥದ್ದು, ಅಥವಾ ಕಷಾಯಗಳನ್ನು ಮಾಡಿ ಕುಡಿತಕ್ಕಂಥದ್ದು, ಅಥವಾ ಹಣ್ಣಿನ ರಸಗಳನ್ನು ಮಾಡಿ ಕುಡಿತಕ್ಕಂಥದ್ದು, ಈ ರೀತಿಯಾದ ಜ್ಯೂಸುಗಳನ್ನು ಮಾಡಿ, ಇದನ್ನು ನ್ಯಾಚುರೋಥೆರಪಿ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ನಾವು ಪ್ರಕೃತಿ ಸಹಜವಾದ ಆಹಾರ ಸೇವನೆ ಅಂತ ಹೇಳ್ತೀವಿ. ಸೇವನೆಯನ್ನು ಮಾಡ್ತಾ ಇರೋದರಿಂದ ನಾವು ಆರೋಗ್ಯವಾಗಿದ್ದೀವಿ. ನನಗೂ ಸಹ ತಲೆನೋವು ಬರುತ್ತೆ, ಜ್ವರ ಬರುತ್ತೆ ಅಂಥದ್ದು ಬಂದಾಗ ಈ ರೀತಿಯಾದ ಕಷಾಯಗಳನ್ನು ಮನೆಯಲ್ಲೇ ಇರತಕ್ಕಂತಹ ಪದಾರ್ಥಗಳನ್ನು ಬಳಸಿ, ಶುಂಠಿ, ಮೆಣಸು, ಕಾಳು ಮೆಣಸುಗಳು, ಈರುಳ್ಳಿ, ಬೆಳ್ಳುಳ್ಳಿ ಇಂತಹ ಪದಾರ್ಥಗಳನ್ನು ಬಳಸಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು ಅನ್ನೋದನ್ನು ನಾನು ಸಾಬೀತು ಮಾಡುವಲ್ಲೆ. ಕೊನೆಯದಾಗಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಡೀ ವಿಶ್ವ ಆಚರಿಸ್ತಾ ಇದೆ. ಕಳೆದ ಅನೇಕ ದಶಕಗಳಿಂದ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಾ, ಬೇರೆಯವರಿಗೆ ಯೋಗವನ್ನ, ಆ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಇಡೀ ವಿಶ್ವದ ಜನ ಯೋಗವನ್ನ ಆಚರಿಸ್ತಾ ಇದ್ದಾರೆ, ಯೋಗವನ್ನ ಮಾಡ್ತಾ ಇದ್ದಾರೆ. ಯೋಗದ ಬಗ್ಗೆ ಒಂದು ಆಸಕ್ತಿ ಬಂದಿದೆ. ತಮಗೇನು ಅನಿಸ್ತಾ ಇದೆ? ಖಂಡಿತವಾಗಲೂ ಇವತ್ತಿನ ಒಂದು ದಿನಗಾಲವನ್ನು ನೋಡಿದರೆ, ಮೊನ್ನೆಯೂ ಸಹ ಒಬ್ಬ ಹೆಣ್ಮಗಳು US ಇಂದ ಬಂದು ಇಲ್ಲಿ ಯೋಗವನ್ನು ಕಲಿತು ತುಂಬ ತೃಪ್ತಿಪಟ್ಟು ಹೋದಂಥವಳು, ಮದುವೆ ಆಗುವಂಥ ಒಂದು ಹೆಣ್ಣು ಮಗಳು. ಆಗ ಅಮ್ಮ ಹೇಳ್ತಾಳೆ, ನಿಜವಾಗ್ಲೂ ನನಗೆ ಇಂಥ ಒಂದು ಯೋಗ ಸಿಕ್ಕಿದ್ದೇ ಒಂದು ಯೋಗ, ಇದನ್ನು ನಾನು ಮುಂದುವರಿಸ್ತೀನಿ, ನಾನು ಇಲ್ಲಿ ಕಲ್ತ್ಕೊಂಡು ಹೋಗಿದ್ದನ್ನು ಅಂತಂದೇಳ್ಬಿಟ್ಟು ಮಾತು ಕೊಡ್ತಾಯಿದ್ದೆ. ಈಗ ನಮ್ಮ ಭಾರತೀಯದ ವಿದ್ಯೆ ಆದಂತಹ ಯೋಗ, ಭಾರತೀಯ ಋಷಿಮುನಿಗಳು ಕೊಟ್ಟಂತಹ ಯೋಗವನ್ನು ಇವತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡ್ಕೊಳ್ತಾ, ಹೆಚ್ಚು ಹೆಚ್ಚು ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಅದ್ರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಆ ಒಂದು ವಾತಾವರಣವನ್ನು ಲೆಕ್ಕ ಹಾಕಿದಾಗ ನಮ್ಮಲ್ಲಿ ಇನ್ನೂ ಕಡಿಮೆ ಅನಿಸುತ್ತೆ. ನಾವು ಇನ್ನೂ ಹೆಚ್ಚು ಇದನ್ನು ಬಳಸ್ಕೊಂಡು ಆರೋಗ್ಯವಂತ ದೇಶ ಇರಬೇಕು ಅಂತಂದಾಗ ಆರೋಗ್ಯವಂತ ಯುವಕರಿರಬೇಕು. ಆರೋಗ್ಯವಂತರಾದ ಯುವಕರಿರಬೇಕು ಅಂದರೆ
ಯೋಗ ಪ್ರಾಣಾಯಾಮ ಧ್ಯಾನಗಳನ್ನು ಕಲಿತು ಯೋಗದ ಮುಖಾಂತರ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಆರೋಗ್ಯವಂತ ದೇಶವನ್ನು ಸೃಷ್ಟಿ ಮಾಡ್ಬೋದು, ಆರೋಗ್ಯವಂತ ಕುಟುಂಬವನ್ನು ಸೃಷ್ಟಿ ಮಾಡ್ಬೋದು, ಆರೋಗ್ಯವಂತವಾದ ರಾಜ್ಯವನ್ನು ಸೃಷ್ಟಿ ಮಾಡ್ಬೋದು ನಾವು. ಅದಕ್ಕಾಗಿ ಎಲ್ಲ ಯುವಕ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಎಲ್ಲರೂ ಯೋಗವನ್ನು ಕಲಿತು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಳಿ. ಇದರಿಂದ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಹ ತುಂಬ ಒಳ್ಳೆಯದಾಗುತ್ತೆ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಂತೋಷ ಗುರುಜಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ಜೈ ನಮಗೂ ಗುರುದೇವ್. ಸಹ ಧನ್ಯವಾದಗಳು. ಜೈ ಗುರುದೇವ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪೂರ್ವಜರು ಜಗತ್ತಿಗೆ ಕೊಟ್ಟಂತಹ ಅದ್ಭುತವಾದಂತಹ ಕೊಡುಗೆಯಲ್ಲಿ ಯೋಗವೂ ಕೂಡ ಒಂದು. ಇವತ್ತು ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತು ಭಾರತದ ಯೋಗವನ್ನ ಮೆಚ್ಚಿಕೊಂಡಿದೆ, ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೆ. ಯೋಗದಲ್ಲಿ ನಿಜವಾದ ಶಕ್ತಿ ಇದೆ ಅನ್ನುವಂತಹ ನಂಬಿಕೆಯನ್ನ ಇಡೀ ಜಗತ್ತಿಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಯೋಗಕ್ಕೆ ಶರಣಾಗೋಣ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ಇದರ ಮುಖಾಂತರ ಸದೃಢ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್.